2028ರ ಎಲೆಕ್ಷನ್ನಲ್ಲೇ ಡಿಲಿಮಿಟೇಷನ್ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಮಹಾಸಂಚಲನದ ಸುದ್ದಿ ಇದು. 2028ರ ಎಲೆಕ್ಷನ್ನಲ್ಲೇ ಡಿಲಿಮಿಟೇಷನ್ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಮಹಾಸಂಚಲನದ ಸುದ್ದಿ. ಕ್ಷೇತ್ರ ಪುನರ್ವಿಂಗಡಣೆಗೆ ಕೈ ಹಾಕಿದ ಕೇಂದ್ರ ಸರ್ಕಾರ. ಅದು ಜಾರಿಯಾಗಿದ್ದೇ ಆದಲ್ಲಿ ಬದಲಾಗಲಿದೆ ರಾಜಕೀಯ ಚಿತ್ರಣ. ರಾಜ್ಯದ ಅಸೆಂಬ್ಲಿ ಕ್ಷೇತ್ರಗಳು 224 ಅಲ್ಲ, ಆಗಲಿದೆ 336 ಕ್ಷೇತ್ರ. 336 ಶಾಸಕರಲ್ಲಿ ಮಹಿಳಾ ಶಾಸಕರ ಸಂಖ್ಯೆ 110. ರಾಜ್ಯದ ಲೋಕಸಭೆ ಕ್ಷೇತ್ರಗಳ ಸಂಖ್ಯೆ 28ರಿಂದ 42ಕ್ಕೆ ಏರಿಕೆ. ಕ್ಷೇತ್ರ ಪುನರ್ವಿಂಗಡಣೆಗೆ ಗಂಭೀರ ಹೆಜ್ಜೆ ಇಟ್ಟಿದೆ ಮೋದಿ ಸರ್ಕಾರ. 2028ರ ರಾಜಕಾರಣಿಗಳ ಬಹುದಿನದ ಬೇಡಿಕೆ ಈಡೇರುವಂತಹ ಕಾಲ. ಜನಸಂಖ್ಯೆ ಭೌಗೋಳಿಕತೆಯನ್ನು ಆಧರಿಸಿ ವಿಧಾನಸಭೆ ಕ್ಷೇತ್ರಗಳ ಸ್ಥಿತ್ಯಂತರ. ಅಶ್ವಬೇಗ ನ್ಯೂಸ್ನಲ್ಲಿ ಡಿಲಿಮಿಟೇಷನ್ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ. 2028ರ ಎಲೆಕ್ಷನ್ ಡಿಲಿಮಿಟೇಷನ್ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಮಹಾ ಸಂಚಲನ ಉಂಟಾಗುತ್ತೆ. ಇಂಥದ್ದೇ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ದೀವಿ. ಕ್ಷೇತ್ರ ಪುನರ್ವಿಂಗಡಣೆಗೆ ಕೈ ಹಾಕಿದೆ ಮೋದಿ ಸರ್ಕಾರ. ಇದು ಜಾರಿಯಾಗಿದ್ದೇ ಆದಲ್ಲಿ ರಾಜಕೀಯ ಚಿತ್ರಣವೇ ಬದಲಾಗತ್ತೆ. ಇನ್ನು ರಾಜ್ಯದ ಅಸೆಂಬ್ಲಿ ಕ್ಷೇತ್ರಗಳು 224 ಅಲ್ಲ, 336 ಆಗುತ್ತೆ ಒಟ್ಟು ಕ್ಷೇತ್ರಗಳು. ಮಹಿಳೆಯರಿಗೆ, ಮಹಿಳಾ ಶಾಸಕರಿಗೆ ಇಲ್ಲಿ 110 ಸ್ಥಾನ ಅನ್ನುವಂಥದ್ದು. 336ರಲ್ಲಿ 110 ಸ್ಥಾನಗಳು. ರಾಜ್ಯ ಲೋಕಸಭೆ ಕ್ಷೇತ್ರಗಳ ಸಂಖ್ಯೆ 28ರಿಂದ 42ಕ್ಕೆ ಏರಿಕೆ ಆಗುತ್ತೆ. ಕ್ಷೇತ್ರಗಳ ಪುನರ್ವಿಂಗಡಣೆಗೆ ಗಂಭೀರ ಹೆಜ್ಜೆ ಇಟ್ಟಿದೆ ಮೋದಿ ಸರ್ಕಾರ. 2028ರ ರಾಜಕಾರಣಿಗಳ ಬಹುದಿನದ ಬೇಡಿಕೆ ಈಡೇರುವಂತಹ ಕಾಲ. ಜನಸಂಖ್ಯೆ ಭೌಗೋಳಿಕತೆಯನ್ನು ಆಧರಿಸಿ ವಿಧಾನಸಭೆ ಕ್ಷೇತ್ರಗಳ ಸ್ಥಿತ್ಯಂತರ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಡಿಲಿಮಿಟೇಷನ್ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಎರಡ್ 2028ರ ಹೊತ್ತಿಗೆ ಟೋಟಲಿ ರಾಜ್ಯ ರಾಜಕೀಯದಲ್ಲೇ ಒಂದು ಬದಲಾವಣೆ ಬರುತ್ತೆ. ಇನ್ನು ರಾಜಕೀಯ ಚಿತ್ರಣವೇ ಬದಲಾಗುತ್ತೆ ಅನ್ನುವಂಥದ್ದಿದೆ. ಎಲೆಕ್ಷನ್ 2028ರ ಎಲೆಕ್ಷನ್ ಹೊತ್ತಿಗೆ ಡಿಲಿಮಿಟೇಷನ್ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಮಹಾ ಸಂಚಲನ ಉಂಟಾಗುತ್ತೆ. ಯಾಕೆಂದ್ರೆ 224 ಕ್ಷೇತ್ರಗಳಿವೆ ಈಗ, ಆದರೆ ಇದು 336 ಆಗುತ್ತೆ. ಡಿಲಿಮಿಟೇಷನ್ ಅನ್ನೋದಾದ್ರೆ ಕ್ಷೇತ್ರ ಪುನರ್ವಿಂಗಡಣೆಗೆ ಈಗ ಕೇಂದ್ರ ಸರ್ಕಾರ ಕೈ ಹಾಕಿರುವಂಥದ್ದು. 2028ರ ಎಲೆಕ್ಷನ್ನಲ್ಲೇ ಡಿಲಿಮಿಟೇಷನ್ ಬಾಂಬ್. ಅತಿ ಹೆಚ್ಚು ಕ್ಷೇತ್ರ ವ್ಯಾಪ್ತಿ, ಜನಸಂಖ್ಯೆ ಕ್ಷೇತ್ರಗಳ ಪುನರ್ವಿಂಗಡಣೆ. ಇನ್ನು ಜಿಬಿಎ ವ್ಯಾಪ್ತಿಯ 28 ಕ್ಷೇತ್ರಗಳ ಪುನರ್ವಿಂಗಡಣೆ ಆಗುತ್ತೆ. ಬೆಂಗಳೂರು ಕ್ಷೇತ್ರಗಳ ಸಂಖ್ಯೆಯೇ 48ಕ್ಕೆ ಏರಿಕೆಯಾಗಲಿವೆ. ಇನ್ನು ಬೆಳಗಾವಿ ರಾಜಕೀಯ ಚಿತ್ರಣವೂ ಕೂಡ ಬದಲಾಗಲಿದೆ. 18 ವಿಧಾನಸಭೆಗಳು ಹೋಗಿ 26 ಅಸೆಂಬ್ಲಿಗಳು ಅಸ್ತಿತ್ವಕ್ಕೆ ಬರುತ್ತವೆ. ತುಮಕೂರು ಜಿಲ್ಲೆಯಲ್ಲೂ ಕೂಡ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗತ್ತೆ. 11 ಅಸೆಂಬ್ಲಿ ಕ್ಷೇತ್ರಗಳಿರುವಂತಹ ತುಮಕೂರಿನಲ್ಲಿ 15 ಕ್ಷೇತ್ರ ಅಸ್ತಿತ್ವಕ್ಕೆ. ಇನ್ನು ಮೈಸೂರು ಜಿಲ್ಲೆಯಲ್ಲಿನ ಶಾಸಕರ ಸಂಖ್ಯೆ 11ರಿಂದ 16ಕ್ಕೆ ಏರಿಕೆಯಾಗತ್ತೆ. ಎರಡ್ 2028ರ ಎಲೆಕ್ಷನ್ ಅಲ್ಲಿ ಡಿಲಿಮಿಟೇಷನ್ ಬಾಂಬ್. ಅತಿ ಹೆಚ್ಚು ಕ್ಷೇತ್ರ ವ್ಯಾಪ್ತಿ, ಜನಸಂಖ್ಯೆಯನ್ನ ಹೊಂದಿರುವಂತಹ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗತ್ತೆ. ಬೆಂಗಳೂರು ನಗರ ಮತ್ತು ಬೆಳಗಾವಿ ಜಿಲ್ಲೆಗಳಿಗೆ ಮೊದಲ ಆದ್ಯತೆ. ಜಿಬಿಎ ವ್ಯಾಪ್ತಿಯ 28 ಕ್ಷೇತ್ರಗಳು ಪುನರ್ವಿಂಗಡಣೆ ಆಗಲಿವೆ. ಬೆಂಗಳೂರು ಕ್ಷೇತ್ರಗಳ ಸಂಖ್ಯೆ 48ಕ್ಕೆ ಏರಿಕೆಯಾಗಲಿದೆ. ಬೆಳಗಾವಿಯ ರಾಜಕೀಯ ಚಿತ್ರಣವೂ ಕೂಡ ಬದಲಾಗತ್ತೆ. ಇನ್ನು 18 ವಿಧಾನಸಭೆಗಳು ಹೋಗಿ 26 ಅಸೆಂಬ್ಲಿ ಅಸ್ತಿತ್ವಕ್ಕೆ ಬರಲಿವೆ. ಮೈಸೂರು ಜಿಲ್ಲೆಯಲ್ಲಿ ಶಾಸಕರ ಸಂಖ್ಯೆ 11ರಿಂದ 16ಕ್ಕೆ ಏರಿಕೆಯಾಗತ್ತೆ. ಮೈಸೂರು ಜಿಲ್ಲೆಯಲ್ಲಿ ಇನ್ನು ಅತಿ ಹೆಚ್ಚು ಕ್ಷೇತ್ರ ವ್ಯಾಪ್ತಿ, ಜನಸಂಖ್ಯೆಯನ್ನ ಹೊಂದಿರುವಂತಹ ಕ್ಷೇತ್ರಗಳು ಪುನರ್ವಿಂಗಡಣೆ ಆಗ್ತವೆ. ಬೆಂಗಳೂರು ನಗರ ವ್ಯಾಪ್ತಿ ಮತ್ತು ಬೆಳಗಾವಿ ಜಿಲ್ಲೆಗಳಿಗೆ ಇಲ್ಲಿ ಮೊದಲ ಆದ್ಯತೆಯನ್ನ ಕೊಡಲಾಗಿದೆ. ಒಟ್ನಲ್ಲಿ ರಾಜ್ಯದ ಅಸೆಂಬ್ಲಿ ಕ್ಷೇತ್ರಗಳು 224 ಇವೆ. ಮುಂದೆ 336 ಕ್ಷೇತ್ರಗಳಾಗುತ್ತೆ. ಅದರಲ್ಲಿ ಮಹಿಳಾ ಶಾಸಕರ ಸಂಖ್ಯೆ 110 ಇರುತ್ತೆ. ರಾಜ್ಯದ ಲೋಕಸಭೆ ಕ್ಷೇತ್ರಗಳ ಸಂಖ್ಯೆ 28ರಿಂದ 42ಕ್ಕೆ ಏರಿಕೆಯಾಗಲಿದೆ. ಬಹುದೊಡ್ಡ ಹೆಜ್ಜೆಯನ್ನ ಇಡ್ತಾ ಇದೆ ಮೋದಿ ಸರ್ಕಾರ. ಕ್ಷೇತ್ರಗಳ ಪುನರ್ವಿಂಗಡಣೆಗೆ ಗಂಭೀರ ಹೆಜ್ಜೆಯನ್ನ ತೆಗೆದುಕೊಳ್ತಾ ಇದೆ.
2028ರಲ್ಲಿ ರಾಜಕಾರಣಿಗಳ ಬಹುದಿನದ ಬೇಡಿಕೆ ಈ ಎಲೆಕ್ಷನ್ ಅಲ್ಲಿ ಈಡೇರುತ್ತೆ ಅನ್ನುವಂತಹ ಕಾಲ ಸಮೀಪವಾಗಿದೆ ಅನಿಸ್ತಾ ಇದೆ. ಜನಸಂಖ್ಯೆ ಭೌಗೋಳಿಕತೆಯನ್ನು ಆಧರಿಸಿ ವಿಧಾನಸಭೆ ಕ್ಷೇತ್ರಗಳ ಸ್ಥಿತ್ಯಂತರವಾಗುತ್ತೆ.